ವೆಲ್ಕಮ್ ಬ್ಯಾಕ್. ಮಗದೊಬ್ಬ ಹಿರಿಯ ನಟರು ಕಲಾ ತಪಸ್ವಿ ರಾಜೇಶ್ ಅವರು ನಮ್ಮನ್ನಗಲಿದ್ದಾರೆ. ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದರು. ಕಿಡ್ನಿ ವೈಫಲ್ಯದಿಂದ ಜೊತೆಗೆ ಉಸಿರಾಟದ ಸಮಸ್ಯೆ ಕೂಡ ಇತ್ತೀಚೆಗಿತ್ತು. ಅವರಿಗೆ ಬಳಲ್ತಾ ಇದ್ರು. ಹಿರಿಯ ನಟ ತುಂಬ ದಿನಗಳಿಂದ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡ್ಕೋತಾ ಇದ್ರು. ಆದರೆ ನಿನ್ನೆ ರಾತ್ರಿ ಅವರು ವಿಧಿವಶರಾಗಿದ್ದಾರೆ. 87 ವರ್ಷ ರಾಜೇಶ್ ಅವರಿಗೆ ಬಾಣಸವಾಡಿ ಜನಪ್ರಿಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೋತಾ ಇದ್ರು. ರಾಜೇಶ್ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಹುಭಾಷಾ ನಟರು. ಅರ್ಜುನ್ ಸರ್ಜಾ ಅವರ ಮಾವ. ರಾಜೇಶ್ ಅವರನ್ನ ಕಳೆದುಕೊಂಡ ಸ್ಯಾಂಡಲ್ವುಡ್ನ ಮತ್ತೊಂದು ಹಿರಿಯ ಕೊಂಡಿ ಇವತ್ತು ಕಂಬನಿ ಮಿಡಿತಾ ಇದೆ. ಈ ಕ್ಷಣ ಅಪ್ಡೇಟ್ ಸಿಗ್ತಾ ಇರೋದು ಬಾಣಸವಾಡಿಯ ಜನಪ್ರಿಯ ಆಸ್ಪತ್ರೆಯಿಂದ ಅವರ ಮೃತದೇಹವನ್ನು ಅವರ ಮನೆ ವಿದ್ಯಾರಣ್ಯಪುರದಲ್ಲಿದೆ, ಅಲ್ಲಿಗೆ ತೆಗೆದುಕೊಂಡು ಹೋಗ್ತಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಶ್ರೀನಿ ನಟನೆಯ ಓಲ್ಡ್ ಮಾಂಕ್ ಇನ್ನೂ ರಿಲೀಸ್ ಆಗಬೇಕು ಸಿನಿಮಾ. ಅವರ ಕಟ್ಟಕಡೆಯ ಸಿನಿಮಾ ಅದು. ಡಾಕ್ಟರ್ ರಾಜ್ಕುಮಾರ್ ಕಾಲದ ಸಮಕಾಲೀನ ನಟರು, ಕಲಾ ತಪಸ್ವಿ ಅಂತಾನೆ ಪ್ರಸಿದ್ಧರಾಗಿದ್ದವರು, ಕಲೆಗೆ ಜೀವನವನ್ನು ಮುಡಿಪಾಗಿಟ್ಟವರು ಹಿರಿಯ ನಟ ರಾಜೇಶ್ ಅವರು. ವಿದ್ಯಾರಣ್ಯಪುರ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. ಬೆಳಗ್ಗೆ 8 ಗಂಟೆ ಇಂದ ಅಂದರೆ ಇನ್ನೊಂದು 8:30, 9 ಗಂಟೆ ಆಗುತ್ತೆ ಮನೆ ತನಕ ಅವರ ಮೃತದೇಹ ತೊಗೊಂಡೋಗೋದು. ಅಂತಿಮ ದರ್ಶನಕ್ಕೆ ಅವಕಾಶ ಶುರು ಮಾಡ್ತಾರಲ್ಲಿ. ಮಧ್ಯಾಹ್ನ 3:30 ತನಕ ಇರುತ್ತೆ. ಆ 3:30ಕ್ಕೆ ಹೆಬ್ಬಾಳ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ. ಒಂದು ವಾರದಿಂದ ಆರೋಗ್ಯ ಸ್ಥಿತಿ ತುಂಬಾ ಬಿಗಡಾಯಿಸು ಹಂಗೆ ನೋಡೋಕೆ ಹೋದರೆ. ಉಸಿರಾಟದ ತೊಂದರೆ, ಶ್ವಾಸಕೋಶದ ತೊಂದರೆ, ಕಿಡ್ನಿ ವೈಫಲ್ಯ. 3 ದಿನಗಳ ಹಿಂದೆ ರಾಜೇಶ್ ಅವರ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡು ಬಂದಿತ್ತು ಅನ್ನೋ ವಿಷಯ ಸಿಕ್ಕಿತ್ತು. ಆದರೆ ಮತ್ತೆ ಅವರ ಕಿಡ್ನಿ ವೈಫಲ್ಯ ಆಯಿತು. ಮುಂಜಾನೆ ಉಸಿರಾಟದ ಸಮಸ್ಯೆಯಿಂದ ನಟ ರಾಜೇಶ್ ಅವರು ಸಾವನ್ನಪ್ಪಿದರು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಇಂಟೆನ್ಸಿವ್ ಕೇರ್ ಯೂನಿಟಲ್ಲಿ ಚಿಕಿತ್ಸೆ ಪಡ್ಕೋತಾ ಇದ್ರು. ವೆಂಟಿಲೇಟರ್ ಸಹಾಯದಿಂದ ಉಸಿರಾಡ್ತಾ ಇದ್ರು. ಎಲ್ಲದ್ರ ಬಗ್ಗೆ ಆಸ್ಪತ್ರೆ ನಿರ್ದೇಶಕ ಗಂಗಾಧವರು ಕೂಡ ಮಾಹಿತಿ ಕೊಟ್ಟರು. ಈ ಕ್ಷಣದ ಬೆಳವಣಿಗೆಯನ್ನ ಮಾಹಿತಿ ಕೊಡೋಕೆ ನನ್ನ ಸಹೋದ್ಯೋಗಿ ಹಂಸ ಇದೀಗ ಲೈವ್ ಜಾಯಿನ್ ಆಗ್ತಿದ್ದಾರೆ. ಹಂಸ, ಏನೇನಾಗ್ತಿದೆ, ಇವತ್ತಿನ ಬೆಳವಣಿಗೆ ಏನು? ಹೌದು ಹರೀಶ್, ಈಗಾಗಲೇ ಒಂದು ರಾಜೇಶ್ ಅವರ ಮೃತದೇಹವನ್ನ ವಿದ್ಯಾರಣ್ಯಪುರದಲ್ಲಿರುವಂತಹ ನಿವಾಸಕ್ಕೆ ತರಲಾಗ್ತಿದೆ. ಸೊ ಅದಕ್ಕಾಗಿ ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ಳಾಗ್ತಿದೆ. ಪೆಂಡಲ್ ಅನ್ನ ಹಾಕ್ತಿದ್ದಾರೆ, ಚೇರ್ಸ್ಗಳನ್ನ ತಂದು ಈಗಾಗಲೇ ಎಲ್ಲವನ್ನು ಕೂಡ ಇರಿಸ್ತಿರುವಂತದ್ದು. ಈಗಾಗಲೇ ಏನು ಅರ್ಜುನ್ ಸರ್ಜಾ ಹಾಗೂ ಅವರ ಪುತ್ರಿ ಅಂದ್ರೆ ಅರ್ಜುನ್ ಸರ್ಜಾ ರಾಜೇಶ್ ಅವರ ಪುತ್ರಿ ಎಲ್ಲರೂ ಕೂಡ ಮಾಹಿತಿ ಸಿಕ್ಕಿದೆ. ಅವರು ಈಗಾಗಲೇ ಹೊರಟು ಇಲ್ಲಿಗೆ ಬರ್ತಿರುವಂತದ್ದು. ಎಲ್ಲರೂ ಕೂಡ ಆನ್ ದ ವೇ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಈಗಾಗಲೇ ಒಂದು ಕುಟುಂಬಸ್ಥರು ಎಲ್ಲರೂ ಕೂಡ ಬರ್ತಿದ್ದಾರೆ. ಹಾಗೇನೆ ರಾಜೇಶ್ ಅವರು ಏನು ಒಂದು ಇಲ್ಲಿದ್ದಂತಹ ಅಂದ್ರೆ ವಿದ್ಯಾರಣ್ಯಪುರದಲ್ಲಿದ್ದಂತಹ ಒಂದು ಸಾಯಿಬಾಬಾ ಟ್ರಸ್ಟ್ಗೆ ಆ ಒಂದು ದೇಣಿಗೆಯನ್ನ ಕೊಡ್ಸಿದ್ರು. ತುಂಬಾನೇ ಹೆಲ್ಪ್ ಎಲ್ಲ ಮಾಡಿದ್ರು. ಸೊ ಅವರೆಲ್ಲರೂ ಕೂಡ ಇಲ್ಲಿ ಬಂದು ಅವರ ಒಂದು ಸಾವಿಗೆ ಕಂಬನಿಯನ್ನ ಮಿಡ್ತಿರುವಂತದ್ದು. ಸೊ ಇಲ್ಲಿ ಅನೇಕರಿದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತೀನಿ. ಇವರು ಕೂಡ ಸಾಯಿಬಾಬಾ ಟ್ರಸ್ಟ್ ನ ಸದಸ್ಯರಿದ್ದಾರೆ. ಅವ್ರನ್ನ ನಾನು ಮಾತನಾಡಿಸ್ತೀನಿ. ಸರ್ ಹೇಳಿ, ರಾಜೇಶ್ ಅವ್ರನ್ನ ತಾವು ಲಾಸ್ಟ್ ಅಲ್ಲಿ ಭೇಟಿಯಾಗಿದ್ದು ಯಾವಾಗ ಅಂತ? ಅಮ್ಮ, ನಾನು ಆಗಲೇ ಒಂದು ಭೇಟಿಯಾಗಿ 1 ವರ್ಷದ ಮೇಲೆ ಆಯ್ತಮ್ಮ. ಯಾಕಂತ ಹೇಳಿದ್ರೆ ನಾನು ಐ ಎಮ್ ಎ ಫಿಲ್ಮ್ ಕೋಆರ್ಡಿನೇಟರ್. ಅವ್ರದ್ದು ಯಾವುದೇ ಕಾರ್ಯಕ್ರಮಗಳಿದ್ರು ನಾನು ಅವ್ರಿಗೆ ಕಮ್ಯುನಿಕೇಷನ್ ಮಾಡ್ತಾ ಇದ್ದೆ. ಅವ್ರ ಮನೆಗೆ ಒಂಥರ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ ನಾವು ಬರೋರು. ತುಂಬ ಅವ್ರಿಗೆ ಸಾಹಿತ್ಯದಲ್ಲಿ ತುಂಬ ಅಭಿರುಚಿ. ನನಗೆ ಯಾವಾಗಲೂ ಹೇಳೋರು, ಇಲ್ಲಿ ಸಾಯಿಬಾಬಾ ಒಂದು ಟೆಂಪಲ್ ಮಾಡಿದ್ವಿ, ನೀನು ಹೋಗಿ ನೋಡು ಅಂತ ಹೇಳೋರು, ಎಲ್ಲ ಮಾಡೋರು. ಅವರು ತುಂಬ ಲೌಕಿಕವಾಗಿ ಸುಸಂಸ್ಕೃತವಾದಂತಹ ಒಬ್ಬ ಕಲಾವಿದ. ಸರ್, ಅವ್ರ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಂತಹ ಸಂದರ್ಭದಲ್ಲಿ ತಾವು ಹೋಗಿದ್ರಾ? ಇಲ್ಲಮ್ಮ, ನಾನು ಹೋಗಿ ನನಗೆ ಗೊತ್ತಾಯಿತು, ಬಟ್ ನಾನು ಹೋಗೋಕ್ಕಾಗಿರಲಿಲ್ಲ. ಬಟ್ ವಿಷಯ ಗೊತ್ತಾಗಿತ್ತು ನನಗೆ, ಹಿಂಗೆ ಅಡ್ಮಿಟ್ ಆಗಿದ್ದಾರೆ ಅಂತ. ನನಗೆ ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ಆಗಲಿಲ್ಲ. ಬಟ್ ನಿನ್ನೆ ರಾತ್ರಿ ನನಗೆ ಬೆಳಗಿನ ಜಾವ ಇವತ್ತು ವಿಷಯ ಗೊತ್ತಾಯಿತು. ನಾನು ಇಮಿಡಿಯೇಟಾಗಿ ಇಲ್ಲಿ ಬಂದೆ. ಅದು ನಮ್ಮದು ಕೆಲವು ಕೆಲಸಗಳಿರುತ್ತಲ್ಲ, ಅದು ನಮ್ಮ ಕೈಯಲ್ಲಿ ಏನೋ ಸಣ್ಣ ಪುಟ್ಟ ಮಾಡಿ ಇಲ್ಲಿ ಬಂದೆ. ಅರ್ಜುನ್ ಅವರು ನಾನು ಈ ಕಡೆ ಬಂದೆ ಅಮ್ಮ. ಇನ್ನು ಎಷ್ಟು ಗಂಟೆ ಎಷ್ಟೊತ್ತಾಗುತ್ತೆ? 5 ನಿಮಿಷ ಬಂದುಬಿಡ್ತಾರೆ. ಒಂದು 5 ನಿಮಿಷಕ್ಕೆ ಇಲ್ಲಿ ಬರುತ್ತೆ, ದರ್ಶನಕ್ಕೆ ಇಲ್ಲಿ ಇರುತ್ತೆ. ಆಮೇಲೆ ಫರ್ದರ್ ಏನು ಎಲ್ಲಿಗೆ ಶಿಫ್ಟ್ ಆಗುತ್ತೆ ಏನು ಅನ್ನೋದನ್ನು ಆಮೇಲೆ ಇನ್ನೊಂದು ಅರ್ಜುನ್ ಅವ್ರು ಬರಲಿ ಸಾರು, ಆಮೇಲೆ ತಿಳ್ಕೊಂಡು ನಾವು ಮಿಕ್ಕಿದ್ರೆ ಹೇಳ್ತೀವಿ. ಸರ್ ಹೇಳಿ, ತಮ್ಮ ಜೊತೆ ಹೇಗಿತ್ತು ಅವರ ಒಡನಾಟ? ನಾವೆಲ್ಲ ಬಾಬಾ ಮಂದಿರ ವಿದ್ಯಾರಣ್ಯಪುರ ಶಿರ್ಡಿ ಸಾಯಿಬಾಬಾ ಮಂದಿರ ಟ್ರಸ್ಟ್ನ ನಾವೆಲ್ಲ ಟ್ರಸ್ಟಿಗಳು. ಕುಮಾರಸ್ವಾಮಿ ಅವರು ಈಗ ಹಾಲಿ ಅಧ್ಯಕ್ಷರು. 2009ರಲ್ಲಿ ನಾವು GKVKನಲ್ಲಿ ವಾಕ್ ಮಾಡಬೇಕಾದ್ರೆ ನಾವೆಲ್ಲ ರಾಜೇಶ್ ಅವ್ರ ಜೊತೆ ಒಂದು ಒಡನಾಟ ಇಟ್ಕೊಂಡು ಅಲ್ಲಿ ನಾವು ಚರ್ಚೆ ಮಾಡ್ತಾ ಬಾಬಾ ಮಂದಿರ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾವು 2009ರಲ್ಲಿ ಆರಂಭ ಮಾಡಿ 2014ರಲ್ಲಿ ಅದನ್ನು ಲೋಕಾರ್ಪಣೆ ಮಾಡಿದ್ವಿ. ಕೊನೆಯದಾಗಿ ಅವ್ರನ್ನ ಮೀಟ್ ಆಗಿದ್ದೀವಿ.
ಜನವರಿ 1 ನ್ಯೂ ಇಯರ್ಗೆ ನನಗೆ ಫೋನ್ ಮಾಡಿ ವಿಶ್ ಮಾಡಿದ್ರು. ಫೆಬ್ರವರಿನಲ್ಲಿ ಈಗ ಈ ಆಸ್ಪತ್ರೆಗೆ ಹೋಗೋದಕ್ಕೆ ಒಂದು ವಾರದ ಮುಂಚೆ ಕ್ಯಾಶುಯಲ್ ಆಗಿ ಮಾತಾಡ್ತೀನಿ. ಹರೀಶ್ ಅವರೇ, ಈಗ ನಾನು ನಿಮ್ಗೆ ಹಾಗೆ ಡೈರೆಕ್ಟ್ ಆಗಿ ತೋರಿಸ್ತೀನಿ. ಆಂಬ್ಯುಲೆನ್ಸ್ ಬರ್ತಾ ಇದೆ. ಸೊ ನಾನು ನಮ್ಮ ಕ್ಯಾಮ್ರಾಗೆ ಫೋಕಸ್ ಮಾಡಕ್ ಹೇಳ್ತೀನಿ. ಅಲ್ಲಿ ಸರ್ ನೋಡಿ, ಲೈವ್ ಆಗಿ ತೋರಿಸ್ತೀವಿ. ಆಂಬ್ಯುಲೆನ್ಸ್ ಬರ್ತಿದೆ. ಸೊ ಇದಿಷ್ಟು ಇವರು ಹೇಳುವಂತಹ ಮಾತುಗಳು. ಇನ್ನೇನು ಡೆಡ್ ಬಾಡಿ ಕೂಡ ಮನೆ ಹತ್ರ ಮತ್ತೆ ಪಾರ್ಥಿವ ಶರೀರ. ಸೊ ಇನ್ನು ಕುಟುಂಬಸ್ಥರು ಅರ್ಜುನ್ ಸರ್ಜಾ ಅವರು ಎಲ್ಲರೂ ಕೂಡ ಬರೋದು ಬಾಕಿ. ಅವ್ರು ಬಂದ ನಂತರ ಇನ್ನು ಏನು ಅಂತಿಮ ಸಂಸ್ಕಾರಕ್ಕೆ ಬೇರೆ ಕಡೆ ಏನಾದರೂ ವ್ಯವಸ್ಥೆ ಆಗುತ್ತಾ ಅಥವಾ ಅಂತಿಮ ದರ್ಶನವನ್ನ ಇಲ್ಲೇ ಮಾಡ್ತೀವ, ಜೊತೆಗೆ ಅಂತ್ಯಕ್ರಿಯೆ ಕೂಡ ಎಲ್ಲಿ ನಡೀತಾ ಅನ್ನುವಂಥದ್ದು ಎಲ್ಲವನ್ನೂ ಒಂದು ಫೈನಲ್ ಆಗಿ ಮಾಡಿ ಹೇಳುವಂಥದ್ದಾಗಿ ಹೇಳ್ತಿದ್ದಾರೆ ಹರೀಶ್.